ಹರಿ ಶ್ರೀನಿವಾಸ. ಜೈ ವಿಜಯರಾಯ. ಶ್ರೀ ವಿಜಯದಾಸಾರ್ಯ ವಿರಚಿತ ಕಪಿಲದೇವರ ಸ್ತೋತ್ರ ಸುಳಾದಿ. ಇದರ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಜ್ಞಾನ ಬೇಕು ಅಂತಂದರೆ ನಮಗೆ ಜ್ಞಾನ ಕೊಡ್ಲಕ್ಕಂತಲೇ ಜನಿಸಿದ ಈ ಕಪಿಲನಾಮಕ ಪರಮಾತ್ಮನ್ನ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಎಲ್ಲ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಈ ಸ್ತೋತ್ರವನ್ನು ಮಾಡಬೇಕು. ಇವತ್ತು ಧ್ರುವತಾಳದ್ದು ನೋಡೋಣ. ಸಿದ್ಧಿದಾಯಕ ಶಿಷ್ಯ ಜನಪರಿಪಾಲ ಪರಮ ಶುದ್ಧಾತ್ಮ ಸುಗುಣ ಸಾಂದ್ರ ಸುಖವಾರಿಧಿ ನಿದ್ರಾರಹಿತ ನಿದ್ರಾ ರಮಣ ನಿರ್ವಿಕಾರ ಚಿದ್ದೇಹ ಸರ್ವಕಾಲ ಸುಂದರ ಸಾರ ಪದ್ಮ ಸಂಭವ ಬಲಿ ಪ್ರಕ್ಷಾಲಿತ ಪಾದ ಮಹಾಹೃದ್ರೋಗ ನಾಶ ವೈಕುಂಠವಾಸ ವಿದ್ಯಾತೀತ ವಿಶ್ವ ನಾಟಕ ನಾರಾಯಣ ವಿದ್ಯಾ ಉದ್ಧಾರಕ ಉದಧಿ ಸದನ ಸಿದ್ಧಾದಿ ವಿನುತ ಸಂತತ ಪಾತಾಳವಾಸಿ ಬುದ್ಧಿ ವಿಶಾಲ ಮಹಿಮಾ ಪಾಪಾಹಾರಿ ಕದ್ಯೋತ ವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ ಬದ್ಧ ವಿಚ್ಛೇದ ನಾನಾ ರೂಪಾತ್ಮಕ ಅದ್ವೈತ ಕಾಯ ಮಾಯಾ ರಮಣ ರಾಜೀವ ನೇತ್ರ ಅದ್ವಯ ಆನಾದಿ ಪುರುಷ ಚಿತ್ರ ಕರ್ದಮ ಮುನಿಸೂನು ವಿಜಯ ವಿಠಲ ಕಪಿಲ ನಿರ್ದೋಷ ಕರುಣಾಬ್ಧಿ ಸರ್ವರಾಧಾರಿ. ಪ್ರಥಮವಾಗಿ ವಿಜಯದಾಸರು ಇಲ್ಲಿ 11 ವಿಶೇಷಣಗಳನ್ನು ಕೊಟ್ಟು ಕಪಿಲನಾಮಕ ಪರಮಾತ್ಮನ್ನ ವರ್ಣನೆ ಮಾಡಿದ್ದಾರೆ. 11 ವಿಶೇಷಗಳು: ಸಿದ್ಧಿದಾಯಕ, ಶಿಷ್ಯ ಜನ ಪರಿಪಾಲ, ಪರಮಶುದ್ಧಾತ್ಮ, ಸುಗುಣ ಸಾಂದ್ರ, ಸುಖವಾರಿಧಿ, ನಿದ್ರಾರಹಿತ, ನಿದ್ರಾರಮಣ, ನಿರ್ವಿಕಾರ, ಚಿದ್ದೇಹ, ಸರ್ವಕಾಲ, ಸುಂದರ ಸಾರ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಯಾವುದೇ ಒಂದು ಮಂತ್ರ ಜಪ ಅದನ್ನು ಪಾರಾಯಣ ಮಾಡಬೇಕು ಅಂತಂದಾಗೆ, ಅದರ ಸಿದ್ಧಿ ಬರಬೇಕು ಅಂತಂದಾಗೆ ಆ ಸಿದ್ಧಿ ಕೊಡೋವನು ಈ ಕಪಿಲನಾಮಕ ಪರಮಾತ್ಮ. ಹಾಗೆ ಜ್ಞಾನಕ್ಕೆ ಅವತಾರ ಮಾಡಿದ ಈ ಅವತಾರನೇ ನಮಗೆ ಜ್ಞಾನ ಕೊಡ್ತದ. ಸಿದ್ಧಿದಾಯಕ ಅಂದರೆ ಜ್ಞಾನ ಕೊಡುವವನು ಅಂತ ಕೂಡ ಅರ್ಥ ಬರುತ್ತೆ. ನಮಗೆ ಜ್ಞಾನ ಈ ಎಷ್ಟೋ ದೇವರ ನಾಮ ಹೇಳ್ತಾ ಇರ್ತೀವಿ, ಎಷ್ಟೋ ಸುಳಾದಿ ಹೇಳ್ತಾ ಇರ್ತೀವಿ, ಇಲ್ಲ ಏನೋ ಒಂದು ಪೂಜೆ ಜಪ ಏನು ಮಾಡ್ತಾ ಇದ್ರೂ ಮನಸ್ಸು ಬೇರೆ ಕಡೆ ಹೋಗ್ತಾ ಇರತ್ತೆ, ಒಂದು ಕಡೆ ದೇವರ ಕಡೆ ಧ್ಯಾಸ ಬರೋದಿಲ್ಲ. ಅದೆಲ್ಲ ಕೊಡಬೇಕು ಅಂದಾಗೆ ಈ ಕಪಿಲನಾಮಕ ಪರಮಾತ್ಮನ ಮೊರೆ ಹೋಗಬೇಕು. ಸಿದ್ಧಿ ಜ್ಞಾನ ಕೊಡುವವನು ಅಂತ ಹೇಳಬೇಕು. ಹಾಗೆ ಶಿಷ್ಯ ಜನರ ಪರಿಪಾಲನ ಮಾಡುವ ಆತ ನೀನು ಅಂತ. ಪರಮಶುದ್ಧಾತ್ಮ ಅಂತ ಹೇಳ್ತಾರೆ ವಿಜಯದಾಸರು. ಶುದ್ಧಾತ್ಮ ಅಂತ ಹೇಳಲ್ಲ, ಪರಮಶುದ್ಧಾತ್ಮ ಅಂತ ಹೇಳ್ತಾರೆ. ಹಾಗೆ ಸುಗುಣ ಸಾಂದ್ರ ಅಂತ ಹೇಳ್ತಾರೆ. ನೋಡ್ರಿ, ಸಮುದ್ರದಷ್ಟು ಸುಗುಣಗಳು ಇದ್ದಾತ, ಸುಗುಣ ಸಾಂದ್ರ ಅಂತ ಹೇಳ್ತಾರೆ ವಿಜಯದಾಸರು. ಇಲ್ಲಿ ಆತನ ಗುಣಗಳು ಎಷ್ಟು ಅಂತ ತಿಳಿಲಕ್ಕೆ ಲಕ್ಷ್ಮೀದೇವಿಗೆ ಆಗಲಿಲ್ಲ ಅಂದಮೇಲೆ ನಮ್ಮ ಯುಕ್ತಿ ಅಂತೂ ಇಲ್ಲೇ ಇಲ್ಲ. ಅದು ಎಷ್ಟು ನಮಗೆ ಎಷ್ಟು ಇಷ್ಟಿಷ್ಟು ಒಂದು ತಂದೆ ನಿನ್ನ ಗುಣಗಳು ಬಹಳ ಇದ್ದಾವಪ್ಪ, ಸಮುದ್ರದಷ್ಟು ಗುಣಗಳಿದ್ದಾವೆ ಅಂದರೆ ಅದರೊಳಗೆ ಒಂದು ಗುಣನಾದರೂ ನಮ್ಮ ಒಳಗೆ ಇದ್ದ ಬಿಂಬರೂಪಿ ಪರಮಾತ್ಮ ನಮ್ಮ ಒಳಗೆ ಒಂದು ಸ್ವಲ್ಪ ತೋರಿಸ್ತಾನೆ ಅಂಥೇಳಿ. ಹಾಗೆ ಸುಖವಾರಿಧಿ ಅಂತ ಹೇಳ್ತಾರೆ. ಸುಖವಾರಿಧಿ, ಸಮುದ್ರದಷ್ಟು ಸುಖಗಳು ಅಂದರೆ ನಾವೇನು ಸುಖ ಪಡ್ತೀವೋ ಅದನ್ನು ಸ್ವಾಮಿ ಸ್ವಾಖ್ಯಾನ ಮಾಡಿ ಭೋಗ ಮಾಡಿಸ್ತಾನೆ ನಮ್ಮ ಜೊತೆಗೆ. ತಾನು ಸ್ವಾಖ್ಯಾನ ತಾನು ತಗೊಂಡು ನಮಗೆ ಅದರಲ್ಲಿಂದ ಭೋಗ ಮಾಡಿಸ್ತಾನೆ. ನಮಗೆ ಭೋಗ ಮಾಡುವಷ್ಟು ಸ್ವತಂತ್ರನೂ ಇಲ್ಲ. ಆ ಸುಖವಾರಿಧಿಯಾಗಿ ಇದ್ದಾನೆ ನಮ್ಮಪ್ಪ. ನಿದ್ರಾರಹಿತ ಅಂತ ಹೇಳ್ತಾರೆ. ನಿದ್ರಾರಹಿತ, ಅವನು ಕಣ್ಣು ಮುಚ್ಚೋದೇ ಇಲ್ಲ. ನಾವು ಹೇಳ್ತೀವಿ ಇವತ್ತು ಸ್ವಾಮಿ ಎದ್ದಿದ್ದಾನೆ ಅಂತ ಹೇಳ್ತೀವಿ, ಅದು ಭೋಗ ನಿದ್ರೆ ನಮ್ಮ ಥರ ಇದ್ದಿದ್ದಲ್ಲ, ಯೋಗ ನಿದ್ರೆ ಮಾಡಿರ್ತಾನೆ ನಮ್ಮಪ್ಪ. ನಿದ್ರಾರಹಿತನು. ಎಷ್ಟು ನಮ್ಮ ಸಾಧನೆ ಚೆನ್ನಾಗಿ ನಡಿಬೇಕು ಅಂದರೆ ನಿದ್ರೆ ಕಡೆ ಜಾಸ್ತಿ
ಧ್ಯಾಸ ಕೊಡಬಾರ್ದು. ನಾವು ಯಾವತ್ತೂ ಸ್ವಾಮಿನ ನೀನು ನಿದ್ರಾರಹಿತನಪ್ಪ ಅಂದಾಗೆಲ್ಲ ನಮಗೆ ನಿದ್ದೆ ಕಡಿಮೆ ಮಾಡಿ, ಬರೀ ನಿದ್ದೆ ಕಡಿಮೆ ಮಾಡಿ ರೋಗ ಜಾಸ್ತಿ ಮಾಡೋದಲ್ಲ, ನಿದ್ದೆ ಕಡಿಮೆ ಮಾಡಿ ಜ್ಞಾನದ ಕಡೆ ನಮ್ಮ ಮಾರ್ಗನ್ನು ತಗೊಂಡು ಹೋಗ್ತಾನೆ. ನಿದ್ರಾರಮಣ, ನಿದ್ರೆಗೆ ಅಭಿಮಾನಿ ದೇವತೆ ದುರ್ಗಾದೇವಿಯ ರಮಣನಾಗಿ ಇದ್ದಾನೆ. ನಿರ್ವಿಕಾರ ಅಂತ ಹೇಳ್ತಾರೆ. ಯಾವ ಆಕಾರ ಬೇಕಾದರೆ ಆ ಆಕಾರದೊಳಗೆ ಸ್ವಾಮಿ ಇರ್ತಾನೆ. ಆತನಿಗೆ ಒಂದು ನಿರ್ದಿಷ್ಟವಾದ ಆಕಾರ ಅಂತ ಇಲ್ಲ. ನಿರ್ವಿಕಾರ ಅಂದರೆ ಅದರ ಅರ್ಥ ಅದು. ಯಾವ ಆಕಾರ ಬೇಕು ಅಂತಂದರೆ ಆ ಆಕಾರದೊಳಗೆ ಸ್ವಾಮಿ ಬರ್ತಾನೆ. ನಮ್ಮ ಒಳಗೆ ಇರ್ತಾನೆ, ಪಶು ಪಕ್ಷಾದಿಗಳಲ್ಲಿ ಇರ್ತಾನೆ, ಹೀಗೆ ಎಲ್ಲ ಕಡೆನೂ ಸ್ವಾಮಿ ಇರ್ತಾನೆ. ಅವನು ಯಾವ ಆಕಾರ ಬೇಕು ಅಂದರೆ ಆ ಆಕಾರದೊಳಗೆ ಬರುವವನು. ಹಾಗೆ ಚಿದ್ದೇಹ ಅಂತಾನೆ. ಚಿದ್ದೇಹ ಅಂತ ದೇವರು ಹೇಳ್ತಾರೆ. ತನಗೆ ಬೇಕಾದಾಗೆ ಹೊರಗೆ ಬರ್ತಾನೆ. ನಮ್ಮ ಥರ ಪ್ರಾಕೃತವಾಗಿ ದೇಹ ಇದ್ದಾತಲ್ಲ ಆತ. ಅಂದರೆ ತಂದೆ ತಾಯಿ ಹೊಟ್ಟೆಯಲ್ಲಿ ಗರ್ಭವಾಸ ಅನುಭವ ಮಾಡಿ ಸಾಕಪ್ಪ ಈ ಸಂಸಾರ ಅಂತ ಹೇಳಿ ಕಷ್ಟಪಟ್ಟು ನೊಂದು ಬೆಂದು ಬರೋತಲ್ಲ. ತನಗೆ ಬೇಕಾದಾಗೆ ತಾನು ಬರ್ತಾನೆ. ಯಾವಾಗ ಬೇಕು ಅಂದರೆ ಆವಾಗೆ. ಸರ್ವಕಾಲದೊಳಗೆ ಇದ್ದ ಸ್ವಾಮಿ ನಮ್ಮಪ್ಪ ಸುಂದರ ಸಾರನುಯಿತ. ಸುಂದರ ಎಲ್ಲ ಕಡೆ ಇರ್ತಾನೆ. ಪದ್ಮಸಂಭವ ಬಲಿ ಪ್ರಕ್ಷಾಲಿತ ಪಾದ ಅಂತ ಹೇಳ್ತಾರೆ. ಇಲ್ಲಿ ಬಲಿ ಚಕ್ರವರ್ತಿ ವಾಮನನ ಪಾದ ತೊಳೆದ ಮೇಲೆ ಬಲಿ ಪ್ರಕ್ಷಾಲಿತ ಪಾದ, ಆದಮೇಲೆ ಪದ್ಮಸಂಭವ ಅಂದರೆ ಬ್ರಹ್ಮದೇವರು ಪ್ರಕ್ಷಾಲಿತ ಪಾದ. ಇಲ್ಲಿ ಕಾಲು 3 ಪಾದ ಭೂಮಿ ಬೇಕು ಅಂತ ಕೇಳಿದಾಗೆ ಒಂದು ಭೂಲೋಕ ಆದಮೇಲೆ ಒಂದು ಮೇಲೆ ಆಕಾಶದೊಳಗೆ ಇಡ್ತಾನೆ ಅಂತ ಹೇಳ್ತೀವಿ. ಅಲ್ಲಿ ಅವಾಗೇ ಬ್ರಹ್ಮದೇವರು ಪಾದ ತೊಳಿತಾನೆ. ಅಂದರೆ ಅಂಥ ಪಾದ ಇದ್ದಾತ ನಮ್ಮ ಕಪಿಲನಾಮಕ ಪರಮಾತ್ಮ. ಮಹಾಹೃದ್ರೋಗ ನಾಶ ಅಂತ ಹೇಳ್ತಾರೆ. ಮಹಾಹೃದ್ರೋಗಗಳು ನಮ್ಮ ಒಳಗೆ, ನಮ್ಮ ಮನಸ್ಸು ದ್ವೇಷ, ಕಾಮ, ಕ್ರೋಧ, ಅಸೂಯ, ಈ ನಾನು ಅಂಬೋದು ಅಹಂಕಾರ ಇದರಿಂದ ತುಂಬಿಬಿಟ್ಟಿದೆ. ಇದೇ ಅರ್ಧ ನಮ್ಮ ಹೃದ್ರೋಗಗಳು. ನಮಗೆ ಬರೋ ಈ ಶರೀರಕ್ಕೆ ಬರೋ ಕಾಯಿಲೆಗಳಲ್ಲ, ನಮ್ಮ ಮನಸ್ಸಿಗೆ ಬರೋ ಕಾಯಿಲೆಗಳಿವೆಲ್ಲ. ಎಲ್ಲ ದ್ವೇಷಗಳು, ಕ್ರೋಧ, ಕಾಮಗಳು, ಇದೆಲ್ಲದನ್ನು ನಾಶನ ಮಾಡಿಸ್ತಾನೆ ಕಪಿಲನಾಮಕ ಪರಮಾತ್ಮ. ಆತನ ಸ್ಮರಣೆ ಮಾಡಿದರೆ ವೈಕುಂಠವಾಸ. ಇಲ್ಲಿ ವೈಕುಂಠದೊಳಗೆ ಇದ್ದಾತ ಅಂತ ಬರುತ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಸ್ವಾಮಿ ಹೀಗೆ ಏನಂತಾರೆ, ಒಳಗೆ ವಾಸವಾಗಿದ್ದಾನೆ ಅಂತ ಕೂಡ ಹೇಳ್ಬೋದು. ವಿದ್ಯಾತೀತ, ವಿದ್ಯಕ್ಕೆ ಅತೀತನಾಗಿ ನಿಂತಿದ್ದಾನೆ. ಅಂದರೆ ನಾವು ಇವಾಗ ಯಾವುದೇ ಒಂದು ಸುಳಾದಿ ಓದಿದ್ದೀವಿ, ಒಂದು ಪುರಾಣ ಕೇಳಿದ್ದೀವಿ, ಇದರೊಳಗೆ ಆಯಿತು ದೇವರನ್ನ ತಿಳ್ಕೊಂಡಿದ್ದೀವಿ ಅಂತಂದರೆ ಅದು ಕನಸು, ಅದು ತಪ್ಪು ಆಕತ್ತೆ ನಮ್ಮದು. ಈ ವಿದ್ಯೆಗಳಿಗೆಲ್ಲ ಅತೀತವಾದತ್ತ. ನಾವು ಎಷ್ಟು ಓದಿದ್ರು, ಏನು ಮಾಡಿಸಿದ್ರು, ಒಳಗೆ ನಿಂತು ಸ್ವಾಮಿ ನಮ್ಮ ಜೊತೆಗೆ ಎಷ್ಟು ಓದಿಸಿದ್ರೆ ಕೂಡ ಅದಕ್ಕೆ ನಾವು ಓದ್ತೀವಿ ಅಂದರೆ ಏನೂ ಆಗೋದೇ ಇಲ್ಲ. ಅದಕ್ಕೆ ಅತೀತವಾಗಿ ಸ್ವಾಮಿ ನಿಂತು ಓದಿಸ್ಬೇಕು. ಅದಕ್ಕೆ ವಿದ್ಯಾ ಅತೀತ ವಿಶ್ವ ನಾಟಕ ಅಂತ ಹೇಳ್ತಾರೆ. ಇಷ್ಟು ನಾಟಕ ಮಾಡಿಸೋ ಆತ ಒಬ್ಬರೊಳಗೆ ನಿಂತು ಬಯಸ್ತಾನೆ, ಒಬ್ಬರೊಳಗೆ ನಿಂತು ಹೊಗಳಿಸ್ತಾನೆ, ಒಳಗೆ ನಿಂತು ತಾನು ಮಾಡಿಸೋ ಕೆಲಸ. ನಾವು ಬೊಂಬೆಗಳು ಆತನ ಮುಂದೆ. ಬೊಂಬೆ ಆಟವಯ್ಯ ಅಂತ ಹೇಳ್ತಾರೆ. ಆತ ಕುಣಿಸಿದಂಗೆ ಕುಣಿತೀವಿ ನಾವು. ಅದಕ್ಕೆ ವಿಶ್ವ ನಾಟಕ ಆತ. ನಾರಾಯಣ ಅಂತ ಹೇಳ್ತಾರೆ. ವಿಶ್ವ ನಾಟಕ ನಾರಾಯಣ. ವಿದ್ಯಾ ಉದ್ಧಾರಕ. ವಿದ್ಯಾ ಈ ದೇವಹುತಿ, ತಾಯಿ ದೇವಹುತಿಗೆ ಸಂಖ್ಯಾಶಾಸ್ತ್ರವನ್ನು ಹೇಳಿ ವಿದ್ಯೆಯನ್ನು ಉದ್ಧಾರ ಮಾಡಿದ್ದಾನೆ. ಇಷ್ಟೆಲ್ಲ ತಾಯಿಗೆ ಹೇಳಿದ್ದು ತಾಯಿಗಲ್ಲೇ ಅಲ್ಲ, ಎಲ್ಲರಿಗೂ ತಿಳ್ಕೊಂಡು, ಯಾರಿಗೆ ಅದ್ರದ್ದು ತಿಳಿಯುವ ಶಕ್ತಿ ಇದೆನೋ ಅವರಿಗೆ ತಿಳ್ಕೊಂಡು ಹೇಳೋಷ್ಟು ಉದ್ಧಾರಕ. ವಿದ್ಯೆಯನ್ನು ಉದ್ಧಾರ ಮಾಡಿದಾತ. ಉದದಿ ಸಮುದ್ರವಾಸಿಯಾಗಿ ಇದ್ದಾನೆ. ಸಿದ್ಧಾದಿ ವಿನುತ ಸಂತತ ಪಾತಾಳವಾಸಿ. ಇಲ್ಲಿ ಎಲ್ಲ ಸಿದ್ಧಾದಿಗಳಲ್ಲಿಂದ, ಎಲ್ಲ ದೊಡ್ಡ ದೊಡ್ಡವರಲ್ಲಿಂದ, ದೇವತೆಗಳಲ್ಲಿಂದ ಸ್ತುತಿಸಲ್ಪಡುವಾತ. ಹಾಗೆ ಸಂತತ ಪಾತಾಳವಾಸಿ, ಎಲ್ಲ ಕಡೆ ಇರ್ತಾನೆ ಕಪಿಲನಾಮಕ ಪರಮಾತ್ಮ. ಆದರೆ ವ್ಯಕ್ತವಾಗಿ ಇರೋ ಸ್ಥಳ ಅಂತಂದರೆ ಪಾತಾಳದ್ರೊಳಗೆ, ಈಶಾನ್ಯ ದಿಕ್ಕಿದ್ರೊಳಗೆ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಭಾಗವತದ್ರೊಳಗೆ ಹೇಳ್ತಾರೆ ಇದರ ಬಗ್ಗೆ. ವ್ಯಕ್ತವಾಗಿ ಅಲ್ಲಿ ಇರ್ತಾನೆ ಅಂಥೇಳಿ. ಬುದ್ಧಿ ವಿಶಾಲ ಮಹಿಮಾ ಪಾಪಹಾರಿ. ವಿಶೇಷ ಬುದ್ಧಿ ಕೊಡೋ ಆತ. ಬುದ್ಧಿ ವಿಶಾಲ ಮಹಿಮಾ, ವಿಶೇಷವಾದ ಬುದ್ಧಿ ಕೊಡೋ ಆತ. ಪಾಪಗಳನ್ನು ಹರಣೆ ಮಾಡೋ ಆತ.
ಕದ್ಯೋತ ವರ್ಣ ಅಂತ ಹೇಳ್ತಾರೆ. ಸೂರ್ಯ ಉದಯ ಸೋಕಾಲಕ್ಕೆ ಬರೋ ಬಣ್ಣ, ಅಂಥ ಬಣ್ಣ ಇದ್ದಾತ. ಸಕಲ ವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾತ. ಆಕಾಶ ಮೀರಿ ನಿಂತವನು. ಈ ಭೂಲೋಕ, ಈ ಮಹರ್ಲೋಕ, ಎಲ್ಲ ಲೋಕಗಳು ಆಕಾಶಕ್ಕೆ ಮೀರಿ ನಿಂತವನು. ಆಕಾಶ ಅಮಿತ ಅಂತ ಹೇಳ್ತಾರೆ. ಬದ್ಧ ವಿಚ್ಛೇದ, ಈ ನಮ್ಮ ಸಂಸಾರ ಬಂಧನಗಳು ಇದರಿಂದ ವಿಚ್ಛೇದನ ಮಾಡಿಸುವ ಆತ. ನಾನಾ ರೂಪಾತ್ಮಕ, ನಾನಾ ರೂಪಗಳಿಂದ ಇದ್ದವನು. ಅದ್ವೈತ ಕಾಯ ಅಂತ ಹೇಳ್ತಾರೆ. ಅಂದರೆ ತನ್ನ ಕಾಯಕ್ಕೆ ಎಲ್ಲಿ ಯಾವುದೂ ಒಂದು ಇದಕ್ಕೆ ಒಂದು ಭೇದನೇ ಇಲ್ಲ ಆತನಿಗೆ. ಸ್ವಾಮಿಯ ಕಣ್ಣು ಸ್ವಾಮಿ, ಭೇದ ಇಲ್ಲ, ಅಭೇದ ಇದ್ದಾತ. ಸ್ವಾಮಿಯ ಕಾಲಿಗೆ ಸ್ವಾಮಿಗೆ ಭೇದ ಇಲ್ಲ. ಎಲ್ಲ ಸ್ವಾಮಿ ಕಣ್ಣಲ್ಲಿಂದ ನೋಡ್ತಾನೆ, ಕೇಳ್ತಾನೆ, ಊಟ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಹಾಗೆ ಎಲ್ಲ ಅವಯವಗಳಿಂದ ಅಭೇದ ಇದ್ದಾತ. ಮಾಯಾರಮಣ, ಲಕ್ಷ್ಮೀಪತಿ ಆದಾತ. ರಾಜೀವ ನೇತ್ರ, ಮೀನಿನಂಥ ಕಣ್ಣುಗಳಿದ್ದವನು. ಅದ್ವಯ, ಅನಾದಿ ಪುರುಷ. ಅನಾದಿ, ಅದ್ವಯ ಅಂದರೆ ಇನ್ನೊಬ್ಬರು, ದ್ವಯ ಅಂದರೆ ದ್ವಯ, ಇನ್ನೊಬ್ಬರು ಆತನಂಥವರು ಇಲ್ಲೇ ಇಲ್ಲ, ಆತನಂಥವರು ಇನ್ನೊಬ್ಬರು ಇಲ್ಲ. ಅದ್ವಯ, ಅನಾದಿ ಪುರುಷ, ಎಲ್ಲರಲ್ಲಿ ಇದ್ದವ, ಮೊದಲಿಂದ ಇದ್ದವ ಅಂತಲೂ ಬರುತ್ತೆ. ಅನಾದಿ ಪುರುಷನಾಗಿ ಇದ್ದವ, ಚಿತ್ರಮಯನಾಗಿದ್ದಾತ. ಕರ್ದಮ ಮುನಿಸೂನು, ಕರ್ದಮನ ಮಗನಾಗಿ ವಿಜಯ ವಿಠಲ ಕಪಿಲ ನಿರ್ದೋಷ, ದೋಷಗಳಿಲ್ಲಿದ್ದಾತ. ಕರುಣಾಬ್ಧಿ, ಸಮುದ್ರದಷ್ಟು ಕರುಣಾಮಯ ನಮ್ಮಪ್ಪ. ಸರ್ವರಿಗೆ, ಎಲ್ಲರಿಗೆ ಆಧಾರವಾಗಿ ಇದ್ದವನು ಅಂಥೇಳಿ ಇಲ್ಲಿ ಕಪಿಲನಾಮಕ ಪರಮಾತ್ಮನ ಸ್ತೋತ್ರ ಮಾಡುವುದು ವಿಜಯದಾಸರು ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮುಂದ ಮಟ್ಟತಾಳ, ತ್ರಿವಿಡತಾಳ ನೋಡೋಣ. ಜೈ ವಿಜಯರಾಯ. ಹರಿ ಶ್ರೀನಿವಾಸ, ಜೈ ವಿಜಯರಾಯ. ಇವತ್ತು ನಾವು ಮಟ್ಟತಾಳ ಮತ್ತು ತ್ರಿವಿಡತಾಳದ ಅರ್ಥಾನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದಿಮನ್ವಂತರದಿ ಜನಿಸಿದ ಮಹದೈವ, ಆದಿಪರ ಬೊಮ್ಮನಯ್ಯ ಜೀಯ. ಸಾಧು ಜನರ ಪ್ರಿಯ ಸಂತತ ಮುನಿ ತಿಲಕ, ಬೋಧ ಶರೀರ ಭಕುತರ ಮನೋಹರ ಹರಿ. ಮಾಧವ ಸಿರಿ ವಿಜಯ ವಿಠಲ ವಿಮಲೇಶ, ಮೋದಮತಿಯ ಕೊಡುವ ಕಪಿಲ ಭಗವನ್ ಮೂರ್ತಿ. ಜ್ಞಾನ ಪ್ರದಾಯಕನಾದ ಕಪಿಲನಾಮಕ ಪರಮಾತ್ಮ ಆದಿಮನ್ವಂತರದಿ ಜನಿಸಿದ ಮಹದೈವ ಅಂತ ಹೇಳ್ತಾ ಇದ್ದಾರೆ. ಸ್ವಯಂಭೂ ಮನ್ವಂತರದಲ್ಲಿ ಜನಿಸಿದ್ದಾರೆ ಅಂದರೆ ಅವತಾರ ಮಾಡಿದ್ದಾರೆ ಅಂಥೇಳಿ. ಅವರಿಗೆ ಈ ಗರ್ಭಾವಸ್ಥೆ ಇವೆಲ್ಲ ಅದರ ತೊಂದರೆಗಳು ಯಾವುದೂ ದೇವರಿಗೆ ಇರೋದಿಲ್ಲ. ಜನಿಸಿದ್ದಾರೆ ಅಂದರೆ ಇಲ್ಲಿ ಅವತಾರ ಮಾಡಿದ್ದಾರೆ ಅಂಥೇಳಿ. ಮಹಾದೈವ, ದೈವರಿಗೆಲ್ಲರಿಗೆ ದೊಡ್ಡವನು. ಆದಿಪೊರಬ್ಬೊಮ್ಮ, ಆದಿ ಅಂದರೆ ಜಗತ್ತಿಗೆ ಮೊದಲಿಂದ ಇದ್ದಾತ, ಜಗತ್ತಿಗೆ ಕಾರಣನಾಗಿ ಇದ್ದಾತ, ಮೊಟ್ಟ ಮೊದಲಿಗ ಅಂತ ಹೇಳಬಹುದು. ಪರಬೊಮ್ಮ, ಬೊಮ್ಮನಯ್ಯ, ಬ್ರಹ್ಮನ ತಂದೆ. ಜೀಯ ಅಂತ ಹೇಳ್ತಾರೆ. ಜೀಯ ಅಂದರೆ ತಂದೆ, ಸ್ವಾಮಿ ಅಂತ ಹೇಳಿ ಅಂತಃಕರಣ ಶುದ್ಧಿಲಿಂದ ಹೇಳೋದು. ಸಾಧು ಜನರ ಪ್ರಿಯ, ಸಾಧು ಉತ್ತಮ ಜನರ ಪ್ರಿಯನಾಗಿ ಇದ್ದಾನೆ ನಮ್ಮಪ್ಪ. ಸಂತತ ಮುನಿ ತಿಲಕ, ಮುನಿಗಳಿಗೆ ಶ್ರೇಷ್ಠನಾಗಿದ್ದಾನೆ. ಅದು ಸತತ ಬಿಡದೆ ಶ್ರೇಷ್ಠ, ಯಾವಾಗಲೂ ಆತನೇ ಶ್ರೇಷ್ಠನಾಗಿದ್ದವನು. ಬೋಧ ಶರೀರ ಅಂದರೆ ಜ್ಞಾನಕ್ಕಾಗೇ ಈ ಶರೀರ ಬಂದಿದ್ದು, ಜ್ಞಾನಕ್ಕಾಗೇ ಈ ಕಪಿಲನಾಮಕ ಪರಮಾತ್ಮನ ರೂಪ ಬಂದಿರೋದು. ಅದಕ್ಕೆ ಬೋಧ ಶರೀರ ಅಂತ ಹೇಳ್ತಾರೆ. ಹಾಗೆ ಭಕುತರ ಮನೋಹರ ಹರಿ ಅಂತ ಹೇಳ್ತಾರೆ. ಭಕುತರ ಮನಸ್ಸನ್ನು ಹರಣ ಮಾಡೋ ಆತ. ಈ ಭಕ್ತರ ಮನಸ್ಸು ಸಂಸಾರಿಕವಾಗಿ ಅಲ್ಲೇ ಸಂಸಾರದೊಳಗೆ ನನ್ನ ಮಕ್ಕಳು, ನಾನು, ನಂದು, ಕಾಮಕ್ರೋಧಾದಿಗಳು ಇದರೊಳಗೆ ತುಂಬಿಕೊಂಡಿರ್ತದ. ಆ ಮನಸ್ಸನ್ನು ಹರಣ ಮಾಡಿ ಆತನ ಕಡೆ ಈ ಕಪಿಲನಾಮಕ ಪರಮಾತ್ಮನ ಧ್ಯಾನ ಮಾಡಿದರೆ ಆ ಕಡೆ ಹೋಗ್ಲಿಕ್ಕೆ ನಮಗೆ ಈತ ಒಲಿತಾನೆ ಅಂಥೇಳಿ. ಮಾಧವ ಸಿರಿ ವಿಜಯ ವಿಠಲ ವಿಮಲೇಶ, ಮೋದಮತಿ ಕೊಡುವ, ಆನಂದ ಒಳ್ಳೆ ಮತಿ ಕೊಡ್ತಾನೆ, ಜ್ಞಾನಮತಿ ಕೊಡ್ತಾನೆ ಕಪಿಲ ಭಗವನ್ ಮೂರ್ತಿ. ಅದಕ್ಕೆ ಬೆಳಗ್ಗೆ ಎದ್ದುಗಳಿಗೆ ಕಪಿಲನಾಮಕವನ್ನು ಸ್ಮರಣೆ ಮಾಡಿದರೆ ಒಳ್ಳೆ ಜ್ಞಾನ ನಮಗೆ. ಈ ಎಡಗಡೆ ಇದ್ದ ರಿಪುಗಳು ಯಾರಿದ್ದಾರೋ, ಈ
ದೈತ್ಯರು ಯಾರಿದ್ದಾರೋ ಬಹಳ ಸಂಕಷ್ಟ ಕೊಡ್ತಾ ಇರ್ತಾರೆ. ಎಷ್ಟು ಗುರುಮಂತ್ರಾದಿಗಳು ಮಾಡೋ ಕಾಲಕ್ಕೆ ಅದನ್ನು ತಂದು ನಾವು ಹೃದಯ ಇದರೊಳಗೆ ತಗೊಂಡು ಬಂದು ಅದನ್ನು ಸುಟ್ಟು ಬೂದಿ ಮಾಡಿ ಹೊರಗೆ ಹಾಕಿದರೆ ಕೂಡ ನಮಗೆ ಮತ್ತೆ ಮತ್ತೆ ಪುನಃ ಪುನಃ ಬರ್ತಾ ಇರ್ತಾರೆ ಈ ದೈತ್ಯರು. ಆ ದೈತ್ಯರ ಒಡನಾಟದಿಂದ ಅಜ್ಞಾನ ಸುತ್ತಿ ಇರುತ್ತೆ. ಆ ಅಜ್ಞಾನವನ್ನು ಈ ಕಪಿಲನಾಮಕ ಪರಮಾತ್ಮನ ಧ್ಯಾನ ಮಾಡಿದರೆ ಒಳ್ಳೆ ಮತಿ ಕೊಟ್ಟು ಆತನ ಕಡೆ ಧ್ಯಾಸ ಕೊಡೋ ಥರ ಮಾಡ್ತಾನೆ ಅಂಥೇಳಿ ಇಲ್ಲಿ ಮಟ್ಟತಾಳದೊಳಗೆ ವಿವರಣೆ ಮಾಡಿದ್ದಾರೆ. ತ್ರಿವಿಡ ತಾಳ. ಘನಮಹಿಮಾ ಗೌಣಾಂಡದೊಳಗೆ ಲೀಲೆಯಿಂದ ಜನಿಸಿ ಮೆರೆದೆ ಬಿಂದು ಸರೋವರದಲ್ಲಿ ಮಿನುಗುವ ದ್ವಯ ಹಸ್ತ ಅಪ್ರಾಕೃತ ಕಾಯ ಇನನಂತೆ ಒಪ್ಪುವ ಶಿರೋರುಹವೋ ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ ಅನವರತ ತುಂಬಿಸು ಸುತಲಿದಕೋ ಜನನಿ ದೇವಾಹುತಿಗೆ ಉಪದೇಶವನು ಮಾಡಿ ಗುಣ ಮೊದಲಾದ ತತ್ವವ ತಿಳಿಸಿದೆ. ತನುವಿನೊಳಗೆ ನೀನೇ ತಿಳಿದೆ ನಿತ್ಯ ಜನರನ್ನ ಪಾಲಿಸುವ ಕಪಿಲಾಖ್ಯನೇ ಅನುದಿನ ನಿನ್ನ ಧ್ಯಾನವ ಮಾಡಿ ಮಣಿಗಿಂದ ಎಣಿಸುವೆ ಸುಜನಕ್ಕೆ ಜ್ಞಾನ ಕೊಡುವೆ. ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ ಸಗರ ಜನಪಾನಂದನರನ್ನು ಭಂಗಿಸಿದೆ. ಅನುಮಾನವಿದಕ್ಕಿಲ್ಲ ನಿನ್ನ ನಂಬಿದ ಮೂಢ ಮನುಜರಿಗೆ ಮಹಾಪದವಿ ಬರುವುದಯ್ಯ. ಮುನಿಕುಲೋತ್ತಮ ಕಪಿಲ ವಿಜಯ ವಿಠ್ಠಲರೇಯ ಎನಗೆ ಯೋಗ ಮಾರ್ಗವ ತೋರೋ ತವಕದಿಂದ. ನಾವು ಕಪಿಲನಾಮಕ ಪರಮಾತ್ಮನ ಏನು ಕೇಳಬೇಕು, ಹೇಗೆ ಇರ್ತಾನೆ ಎಂಬುದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಘನ ಮಹಿಮ, ಘನ್ನವಾದ ಮಹಿಮಗಳಿದ್ದಾತ, ಅಪಾರ ಮಹಿಮಗಳಿದ್ದಾತ. ಗೌಣಾಂಡದೊಳಗೆ, ಗೌಣಾಂಡ ಅಂತಂದರೆ ಈ ಪಿಂಡಾಂಡದೊಳಗೆ, ಅಂದರೆ ಒಂದು ತಾಯಿಯ ಗರ್ಭದಲ್ಲಿಂದ ಜನಿಸಿದ್ದೀಯಲ್ಲಪ್ಪ ನೀನು. ಲೀಲೆಯಿಂದ, ತಾಯಿ ಗರ್ಭದಲ್ಲಿಂದ ಅಂದರೆ ಗರ್ಭಾವಾಸ ಇದ್ದೂ ಜನಿಸೋದಲ್ಲ, ಲೀಲೆಯಿಂದ ಜನಿಸಿ ಮೆರೆದೆ ಬಿಂದು ಸರೋವರದಲ್ಲಿ. ಬಿಂದು ಸರೋವರದೊಳಗೆ ಈ ಮಾತೃಗಯಾದೊಳಗೆ ಬಿಂದು ಸರೋವರ ಇದೆ, ಅಲ್ಲಿ ಮೆರೆದಿದ್ದೀಯಪ್ಪ ನೀನು ಅಂತ ಹೇಳ್ತಾರೆ. ಮಿರುಗುವ ದ್ವಯ ಹಸ್ತ, ಮಿನುಗುವ, ಎಷ್ಟು ಪ್ರಕಾಶಮಯವಾಗಿದೆ ಎರಡು ಹಸ್ತಗಳು. ಬಲಹಸ್ತ ಏನೋ ಜ್ಞಾನ ಮುದ್ರೆ, ಎಡಹಸ್ತ ಏನೋ ಅಭಯ ಮುದ್ರೆ. ಹೀಗೆ ಇಟ್ಟು ಎರಡು ಕೈಗಳು ಪ್ರಕಾಶಮಯವಾಗಿದೆ ಅಂತ ಹೇಳ್ತಾರೆ. ಹಾಗೆ ಅಪ್ರಾಕೃತ ಕಾಯ, ಪ್ರಾಕೃತ ಕಾಯ ನಮ್ಮ ಥರ ಇದ್ದಿದ್ದು ಈ ಪಂಚಭೂತಗಳಿಂದ ಬಂದಿದ್ದ ಕಾಯ ಅಲ್ಲ ಸ್ವಾಮಿದು, ಅಪ್ರಾಕೃತ ಕಾಯ. ಅಂದರೆ ಯಾವಾಗ ಬೇಕಾದರೆ ಆವಾಗ ತಾನು ಅವತಾರ ಮಾಡ್ತಾನೆ, ಹಾಗೆ ಅವತಾರ ಮಾಡ್ತಾನೆ ಅಂಥೇಳಿ. ಇನನಂತೆ ಒಪ್ಪುವ ಶಿರೋರುಹವು, ಸೂರ್ಯನಂತೆ ಕಾಂತಿ ಇದ್ದ ಕೂದಲು ಇದ್ದಾತ ಅಂತ ಹೇಳ್ತಾರೆ. ಆಮೇಲೆ ಕನಕ ಪುತ್ಥಳಿಯಂತೆ, ಬಂಗಾರದ ಗೊಂಬೆ ಎಷ್ಟು ಕಾಂತಿಮಯವಾಗಿರುತ್ತೆ. ಅಂದರೆ ಇಲ್ಲಿ ಒಂದು ಬಂಗಾರದ ಮೈ ಅಲ್ಲ, ಕೋಟ್ಯಾನುಗಟ್ಟಲೆ ಬಂಗಾರದ ಗೊಂಬೆಗಳದ್ದು ಕಾಂತಿ ಎಷ್ಟಿರುತ್ತೋ ಅಷ್ಟು ಕಾಂತಿ ಈ ಕಪಿಲನಾಮಕ ಪರಮಾತ್ಮಂದು 3 ಲೋಕಕ್ಕೆ ಹರಡಿದೆ ಅಂತ ಹೇಳ್ತಾರೆ. ಅನವರತ ಕಂಟಿನ್ಯೂಸ್ ಆಗಿ ಬಿಡ್ಲಾರ್ದಾಗಿ ತುಂಬಿ ಸೂಸುತ್ತಲಿದಕೋ, ಅಂದರೆ ಎಲ್ಲ ಕಡೆ ಹರಡ್ತಾ ಇದೆ. ಜನನಿ ದೇವಾಹುತಿಗೆ ಉಪದೇಶವನ್ನು ಮಾಡಿ, ಜನನಿ ದೇವಾಹುತಿಗೆ ಉಪದೇಶ ಮಾಡಿದ್ದಾರೆ. ಕರ್ದಮ ಮುನಿಗಳು ಪತ್ನಿಯಾದ ದೇವಾಹುತಿಗೆ ಉಪದೇಶ ಮಾಡಿದ್ದಾರೆ. ತತ್ವ, ಗುಣ ಮೊದಲಾದ ತತ್ವವ ತಿಳಿಸಿದ್ದಾರೆ. ಸಂಖ್ಯಾಶಾಸ್ತ್ರಗಳನ್ನು ದೇವರು ತಿಳಿಸಿದ್ದಾರೆ. 24 ತತ್ವಗಳನ್ನು ತಿಳಿಸಿದ್ದಾರೆ. ದೇಹದೊಳಗೆ ಇದ್ದ ಭಗವಂತ ನೀನೇ ಎಂದು ತಿಳಿದು ನಿತ್ಯ ಜನರನ್ನು ಪಾಲಿಸ್ತಾನೆ. ನೀನು ಎಂದು ತಿಳ್ಕೊಂಡ್ರೆ ಸಾಕು, ನಿತ್ಯ ನೀನು ತಿಳಿಲಿಲ್ಲ ಅಂದರೂ ನೀನು ಪಾಲಿಸ್ತಾ ಇರ್ತೀ. ತಿಳ್ಕೊಂಡು ನಾವು ಇನ್ನಿಷ್ಟು ಜಾಸ್ತಿ ಉದ್ಧಾರ ಆಗಬೇಕು ಅಂಥೇಳಿ ಪಾಲಿಸುವ ಕಪಿಲಾಖ್ಯನೇ. ಅನುದಿನ ನಿನ್ನ ಧ್ಯಾನವ ಮಾಡಿ ಮಣಿಗಳಲ್ಲಿಂದ ಕಪಿಲನಾಮಕ ಪರಮಾತ್ಮನ ಏನಂತಾರೆ ನಾಮಸ್ಮರಣೆ ಮಾಡ್ತಾ ಇದ್ದರೆ
ಎಣಿಸುವ ಸುಜನಕ್ಕೆ ಜ್ಞಾನ ಕೊಡುವೆ, ಜ್ಞಾನ ತಂದು ಕೊಡ್ತೀಯಪ್ಪ ನೀನು. ಜ್ಞಾನಮೂರ್ತಿಯಾದ ಕಪಿಲನಾಮಕ ಪರಮಾತ್ಮನ ಸ್ಮರಣೆ ಮಾಡಿದರೆ ನಮಗೆ ಅರ್ಥಾನುಸಂಧಾನ, ಆಮೇಲೆ ದೇವರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಳ್ಳೋಕ್ಕೆ ಜ್ಞಾನ ಅಂಬೋದು ಕೊಡ್ತಾನೆ. ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ, ಕಣ್ಣಿನ ಈ ಕಪಿಲನಾಮಕ ಪರಮಾತ್ಮನ ಕೂದಲ ಬಗ್ಗೆ ಹೇಳಿದರು, ಕೈ ಹೇಳಿದರು, ಯಾವ ಮುದ್ರೆಯಲ್ಲಿಂದ ಇದೆ ಅಂತ ಹೇಳಿದರು. ಹಾಗೆ ಈ ಕಪಿಲನಾಮಕ ಪರಮಾತ್ಮ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಸಗರ ಜನಪ ನಂದರನ್ನು ಭಂಗಿಸಿದೆ. ಸಗರನ ಕಥೆ ಬರುತ್ತೆ ಇಲ್ಲಿ. ಸಗರನ ಮಕ್ಕಳು ಇಲ್ಲಿ ಬಂದು ಆಕಳನ್ನು ತೊಗೊಂಡು ಹೋಗಬೇಕು ಅಂತಂದಾಗೆ ಅಲ್ಲಿ ಕಪಿಲನಾಮಕ ಪರಮಾತ್ಮ ಕದ್ದಿದ್ದಾನೆ ಅಂತಂದು ಇವ್ರು ಮಾತಾಡೋ ಕಾಲಕ್ಕೆ ಕಣ್ಣು ತೆಗೆದು ನೋಡಿದರೆ ಸಾಕು 60,000 ಜನ ಅಲ್ಲಿ ಸುಟ್ಟು ಹೋಗ್ಬಿಡ್ತಾರೆ, ಭಸ್ಮ ಆಗೋಗ್ಬಿಡ್ತಾರೆ. ಜನಪ ನಂದರನ್ನು ಭಂಗಿಸಿದೆ, ಅನುಮಾನವಿದಕ್ಕಿಲ್ಲ ನಿನ್ನ ನಂಬಿದ ಮೂಢ ಮನುಜನಿಗೆ. ನಿನ್ನ ನಂಬಿ ಎಂಥ ಮೂಢ ಮನುಜ ಆದರೆ ಕೂಡ ನಿನ್ನ ನಂಬಿ ಜ್ಞಾನ ಕೊಡ್ತಾನೆ ಅಂಥೇಳಿ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಸಾಕು, ಅವನಿಗೆ ಮಹಾಪದವಿ ಕೊಡ್ತೀಯಯ್ಯ ನೀನು. ಮುನಿಕುಲೋತ್ತಮ ಕಪಿಲ ವಿಜಯ ವಿಠ್ಠಲರಯ್ಯ, ಮುನಿಕುಲೋತ್ತಮನಾದ ಕಪಿಲ ವಿಜಯ ವಿಠ್ಠಲರಯ್ಯ, ನನಗೆ ಯೋಗ ಮಾರ್ಗ ತೋರಿಸು ಸ್ವಾಮಿ ಅಂಥೇಳಿ ಇಲ್ಲಿ ವಿಜಯದಾಸರು ನಮ್ಮೆಲ್ಲರ ಪರವಾಗಿ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಜ್ಞಾನ ಬೇಕು ಅಂದಾಗೆ ಕಪಿಲಾಯ ನಮಃ, ಕಂ ಕಪಿಲಾಯ ನಮಃ, ಶ್ರೀಂ ಕಂ ಕಪಿಲಾಯ ನಮಃ. ಇದು ಎಲ್ಲೆಲ್ಲಿ ಕಪಿಲನಾಮಕ ಪರಮಾತ್ಮ ಇರ್ತಾನೆ, ಎಲ್ಲೆಲ್ಲಿ ಸ್ಮರಣೆ ಮಾಡಬೇಕು, ಇದರ ಬಗ್ಗೆ ಮತ್ತೆ ಅಟ್ಟತಾಳ ಆದಿತಾಳದಲ್ಲಿ ಮತ್ತು ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ಕಪಿಲನಾಮ ಪರಮಾತ್ಮನ ಸುಳಾದಿಯಲ್ಲಿ ಅಟ್ಟತಾಳ ಮತ್ತು ಆದಿತಾಳ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಎಷ್ಟು ಮೂಢ ಮನುಜ ಆದರೆ ಕೂಡ ಒಳ್ಳೆ ಪದವಿ ಬರುತ್ತೆ ಈ ಕಪಿಲನಾಮಕ ಪರಮಾತ್ಮನ ಧ್ಯಾನ ಮಾಡಿದರೆ ಅಂತ ಹೇಳಿದ್ದಾರೆ. ಹಾಗೆ ಕಪಿಲ ಎಂದು ಇದು ಅಟ್ಟತಾಳದ್ದು. ಕಪಿಲ ಎಂದು ಪ್ರಾತಃ ಕಾಲದೊಳೆದ್ದು ಸಪುತ ಸಾರಿಗೆಯಲ್ಲಿ ನುಡಿದ ಮಾನವನಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ. ಅಪರಿಮಿತ ಸೌಖ್ಯ ಅವನ ಕುಲಕೋಟಿಗೆ ಗುಪ್ತ ನಾಮವಿದು ಮನದೊಳಗಿಡುವುದು. ಕಪಟ ಜೀವರು ಈತನ ಒಬ್ಬ ಋಷಿ ಎಂದು ತಪಿಸುವರು ಕಾಣೋ ನಿತ್ಯ ನರಕದಲ್ಲಿ. ಕೃಪಣವತ್ಸಲ ನಮ್ಮ ವಿಜಯ ವಿಠ್ಠಲರೇಯ, ಕಪಿಲಾವತಾರನಾಗಿ ಬಲ್ಲವಗೆ ಬಲು ಸುಲಭ. ಕಪಿಲ ಎಂದು ಪ್ರಾತಃ ಕಾಲದೊಳೆದ್ದು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಅದು ಸಪುತ ಸಪುತ ಸಾರಿಗೆ ಅಂದರೆ 7 ಬಾರಿ 7 ಸರೆ ಬೆಳಗ್ಗೆ ಎದ್ದಾಗೆ ಕಂ ಕಪಿಲಾಯ ನಮಃ, ಶ್ರೀಂ ಕಂ ಕಪಿಲಾಯ ನಮಃ. ಹೆಣ್ಮಕ್ಳಾದರೆ, ಗಂಡಸು ಮಕ್ಕಳಾದರೆ ಓಂಕಾರ ಸಮೇತ ಸಪುತ ಸಾರಿಗೆ 7 ಸರೆ ನುಡಿದ ಮಾನವನಿಗೆ. ಬೆಳಗ್ಗೆದ್ದು 7 ಸರೆ ಹೇಳಿದರೆ ಅಪಜಯ ಮೊದಲಾದ ಕ್ಲೇಶಗಳು ಒಂದೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಜನ ಮತ್ತೆ ತರ್ಕ ಮಾಡ್ತಾರೆ, ಅಪಜಯಗಳೇ ಇರೋದಿಲ್ಲ ಅಂತಂದರೆ ದಿನಾಲು ಎಲ್ಲರೂ ಎದ್ದು ಕಪಿಲ ಅಂತ ಅನ್ಬೋದಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಜೀವನ ಯುಕ್ತಿಗೆ ಏನು ಕರ್ಮ ಅನುಭವಿಸಬೇಕೋ, ಎಷ್ಟು ಕ್ಲೇಶಗಳು ಅನುಭವಿಸಬೇಕೋ ಅದು ಇರ್ತವೆ. ಅದನ್ನು ಪ್ರಮಾಣ ಕಡಿಮೆ ಮಾಡ್ತಾನೆ ಸ್ವಾಮಿ. ಹೀಗೆ ಒಂದು ದೊಡ್ಡದು ಯಾವುದೋ ಆತಂಕ ಆಗೋದಿರುತ್ತೆ, ಅದನ್ನು ಕಡಿಮೆ ಮಾಡಿಸ್ತಾನೆ. ಇದು ಕರ್ಮ ಕಡಿಮೆ ಮಾಡಬೇಕು ಅಂತಂದರೆ ಒಬ್ರು ಯಾರ ಜೊತೆಗೋ ನಮ್ಮನ್ನು ಬಯಸ್ತಾನೆ. ಸಾಕಷ್ಟು ಬೈಗಳು ತಿಂದ ಮೇಲೆ ನಮ್ದು ಏನೋ ಕರ್ಮ ಮಾಡೋದಿರುತ್ತೆ, ಆ ಬೈಗಳಿಂದ ಆ ಕರ್ಮನ ಕಡಿಮೆ ಮಾಡ್ತಾನೆ. ಹೀಗೆ ಕಪಿಲ ಅಂತ ಹೇಳಿ ನಾವು ಅದು ನಂಬಿಕೆ ಇಟ್ಕೊಂಡು ಶ್ರೀಂ ಕಪಿಲಾಯ ನಮಃ ಅಂಥೇಳಿ ಆಮೇಲೆ ಜಪ ಮಾಡೋ ಕಾಲಕ್ಕೆ ಕೂಡ ಕಪಿಲನಾಮಕ ಪರಮಾತ್ಮನ ಜಪ ಮಾಡಿದರೆ ಕ್ಲೇಶಗಳನ್ನು ಕಡಿಮೆ ಮಾಡ್ತಾನೆ. ಅಂದರೆ ಅದರಿಂದ ನೋವು ಉಂಟಾಗಲಾರ್ದಾಗ ಮಾಡ್ತಾನೆ. ಅಷ್ಟು ಕ್ಲೇಶದಾಗೆ ಇದ್ದರೆ ಕೂಡ ಸ್ವಾಮಿಯನ್ನೇ ಭಜನೆ ಮಾಡೋ ಥರ, ಆತನ್ನು ನಂಬೋ ಥರ. ಅದಕ್ಕೆ ಎಷ್ಟು ಕಷ್ಟ ಇದ್ದರೂ ಕುಂತಿದ್ದೀವಿ ಹೇಳ್ತಿದ್ಲಂತೆ, ನಿನ್ನ ನಾಮಸ್ಮರಣೆ ಇರಲಿಯಪ್ಪ, ನಿನ್ನ ಕಷ್ಟದಾಗೆ ನಿನ್ನ ನಾಮಸ್ಮರಣೆ ಜಾಸ್ತಿ ಆಗ್ತದ ಅಂಥೇಳಿ. ಹಾಗೆ ಮನುಷ್ಯನಿಗೆ ಕಷ್ಟ ಬರೋದು ಅವೆಲ್ಲ ಹಿಂದಿನ ಜನ್ಮದ್ದು ಕೂಡಿಟ್ಟಿದ್ದು ಇರ್ತದ. ಈಗ ಕಪಿಲ ಅಂತ ಅಂದಗಳಿಗೆ ನಮಗೆ ಕಡಿಮೆ ಆಗತ್ತೆ, ಹೋಗ್ಬಿಡತ್ತೆ ಅಂತ ಅಂಬೋದಿಲ್ಲ. ಇಲ್ಲಿ ವಿಜಯದಾಸರು ಅಪಜಯ ಮೊದಲಾದ ಯಾವುದೋ ಒಂದು ದೊಡ್ಡ ಅಪಜಯ ಬರ್ತಾ ಇರ್ತದ, ಅದನ್ನೆಲ್ಲ ಕಡಿಮೆ ಮಾಡಿ, ಪ್ರಮಾಣ ಕಡಿಮೆ ಮಾಡಿ, ಅದರೊಳಗೆ ಕೂಡ ಸ್ವಾಮಿನ್ನೇ ಚಿಂತನೆ ಮಾಡೋ ಥರ ಆ ಕ್ಲೇಶ ಬರಲಾರ್ದಾಗಿ ನೋಡ್ತಾನೆ. ಎಷ್ಟೇ ಕಷ್ಟ ಬಂದರೂ ಸ್ವಾಮಿಯ ಚಿಂತನೆ ಬಿಡಿಸಲಾರ್ದಾಗಿ ಮಾಡ್ತಾನೆ ಅಂಥೇಳಿ ಇದರ ಅರ್ಥ ತಿಳ್ಕೊಬಹುದು. ಆಮೇಲೆ ಅಪರಿಮಿತ ಸೌಖ್ಯ, ಪರಿಮಿತಿನೇ ಇಲ್ಲ ಸೌಖ್ಯಕ್ಕೆ.
ಸುಖ ಅಂದರೆ ಇಲ್ಲಿ ಮತ್ತೆ ಊಟ ಮಾಡಿದ್ವಿ, ತಿಂದ್ವಿ, ಎದ್ವಿ, ತಿರುಗಿದ್ವಿ ಅಲ್ಲ. ಸುಖ ಅಂದರೆ ಸ್ವಾಮಿಯನ್ನು ಪ್ರತಿ ಜೀವಿಯಲ್ಲೂ ನೋಡೋದು. ಒಬ್ಬರು ಬೈದರು, ಒಬ್ಬರು ಹೊಗಳಿದ್ರು, ಒಳಗೆ ನಿಂತು ಪರಮಾತ್ಮ ನುಡಿಸ್ತಾ ಇದ್ದಾನೆ. ನಮ್ಮ ಒಳಗೆ ನಿಂತು ಪರಮಾತ್ಮ ನಮ್ಮ ಸರಿಗೆ ಸಂತೋಷ ಬರೋ ಥರ ಮಾಡ್ತಾ ಇದ್ದಾನೆ. ನಾವು ಸಂತೋಷ ಪಡ್ಲಿಕ್ಕೆ ಕೂಡ ನಮಗೆ ಯೋಗ್ಯತೆ ಇಲ್ಲ, ನಮಗೆ ಅಷ್ಟು ಸ್ವಾತಂತ್ರ್ಯವೂ ಇಲ್ಲ. ಸ್ವಾಮಿಯ ಸಂತೋಷನ ಸ್ವೀಕಾರ ಮಾಡಿ ಅದರಲ್ಲಿಂದ ವ್ಯಕ್ತ ಮಾಡಿದರೆ ನಾವು ಆ ಸಂತೋಷನ ಹೊರಗೆ ಹಾಕ್ತೀವಿ. ಹೀಗೆ ಇದನ್ನು ತಿಳ್ಕೊಳ್ಳೋದು ಕೊಟ್ಟ ಅಂದರೆ ಅಪರಿಮಿತ ಸೌಖ್ಯ. ಅದು ನಮಗೊಂದೇ ಅಲ್ಲ, ನಮ್ಮ ಕುಲಕೋಟಿಗೆ ಕೊಡ್ತಾನೆ ಅಂತ ಹೇಳ್ತಾರೆ ವಿಜಯದಾಸರು. ಇದು ಗುಪ್ತ ನಾಮವು ಅಂತ ಹೇಳ್ತಾರೆ. ಎಲ್ಲರಿಗೂ ಹೋಗಿ ಶ್ರೀಂ ಕಪಿಲಾಯ ನಮಃ ಅಂತ ಅಂದುಬಿಡು. ಈಗ ಯಾರೋ ದೇವ್ರು ನಂಬಲಿಲ್ಲದವ್ರು ಇರ್ತಾರೆ, ಒಬ್ರು ಗೊತ್ತಿಲ್ಲದವ್ರು ಇರ್ತಾರೆ. ಎಲ್ಲರಿಗೂ ಹೋಗಿ ಇದು ಬೆಳಗ್ಗೆ ಹೇಳು, 7 ಸರಿ ಹೇಳಿಬಿಡು ಅಂತ ಹೇಳೋದಲ್ಲ, ಮನದೊಳಗೆ ಇಟ್ಕೊಳ್ರಿ. ಆಮೇಲೆ ಜೋರಾಗಿ ಕಪಿಲಾಯ ನಮಃ ಅಂಥೇಳಿ ಜೋರಾಗಿ ಇದು ಪಾರಾಯಣ ಮಾಡಬೇಡ್ರಿ, ಮನಸ್ಸರೊಳಗೆ ಪಾರಾಯಣ ಮಾಡಿರಿ. ಇದನ್ನು ಕಪಟ ಜೀವರು ದೇವರನ್ನ ಒಂದು ಋಷಿ ಅಂತ ತಿಳ್ಕೊಂಡಿದ್ದವರು ಇದ್ದಾರೆ ಇಲ್ಲಿ. ದೇವರು ಅಲ್ಲ, ಕಪಿಲ ಮಹಾಋಷಿ ಅಂತ ಹೇಳ್ತಾರೆ ಕೆಲವು ಜನ. ಅಂಥವರೆಲ್ಲ ಕಪಟ ಜೀವರು. ಈತನ ಋಷಿ ಎಂಬುವರು ಅಂಥವರೆಲ್ಲ ತಪ್ಪಿಸುವರು ಕಾಣೋ ಅಂಧಂತಮಸ್ಸಿಗೆ ಹೋಗ್ತಾರೆ. ನಿತ್ಯ ನರಕ, ಅನಿತ್ಯ ನರಕ ಅಂತ ಹೇಳ್ತೀವಿ. ನಿತ್ಯ ನರಕ ಅಂದರೆ ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಕೃಪಣವತ್ಸಲ ಅಂತ ಹೇಳ್ತಾರೆ ವಿಜಯದಾಸರು. ಇಲ್ಲಿ ಕೃಪಣವತ್ಸಲ ಅಂದರೆ ಬಡವರಿಗೆ ಸಹಾಯ ಮಾಡುವವನು. ಯಾರು ದೇವರ ನಾಮಸ್ಮರಣೆ ಬಿಟ್ಟು ಬೇರೆ ಯಾವುದೂ ಬಗ್ಗೆ ಧ್ಯಾಸ ಇಲ್ಲಾರ್ದಾಗೆ ಬಡತನ ಇರ್ತಾರೋ ಅಂತ ಹೇಳ್ಬೋದು. ಅಥವಾ ಯಾರು ಎಲ್ಲರೂ ಬಡವರೇ, ಇಲ್ಲಿ ದೇವರ ಮುಂದೆ ಎಲ್ಲರೂ ಬಡವರೇ, ರೊಕ್ಕ ಇದ್ದರೆ ಇದು ಅಂತಲ್ಲ. ದೇವರ ಈ ನಂಬಿಕೆ ಇಟ್ಕೊಂಡು ದೇವರ ನಾಮಸ್ಮರಣೆ ಯಾರು ಮಾಡ್ತಾರೋ ಅವ್ರನ್ನ ಒಲಿತಾನೆ ನಮ್ಮ ವಿಜಯ ವಿಠ್ಠಲರೇಯ. ಕಪಿಲಾವತಾರನು ಬಲ್ಲವಗೆ ಬಲು ಸುಲಭ ಅಂತ ತಿಳ್ಕೊಂಡಿದ್ದವರಿಗೆ ಬಲು ಸುಲಭವಾಗಿ ತಾನು ಕೃಪೆ ಮಾಡ್ತಾನೆ ಅಂಥೇಳಿ ಇಲ್ಲಿ ವಿಜಯದಾಸರು ಅಟ್ಟತಾಳದಾಗಿ ಹೇಳಿದ್ದಾರೆ. ಇವಾಗ ಆದಿತಾಳ. ಬಲಹಸ್ತದಲ್ಲಿ ಯಜ್ಞಶಾಲೆಯಲ್ಲಿ ಕಂಗಳ ಕಪ್ಪಿನಲ್ಲಿ ಹೃದಯ ಸ್ಥಾನದಲ್ಲಿ ನಾಭಿನಲ್ಲಿ ಜಲದಿ ಗಂಗಾ ಸಂಗಮದಲ್ಲಿ ಗಮನದಲ್ಲಿ ತುಳಸಿ ಪತ್ರದಲ್ಲಿ ತುರುವಿನಲ್ಲಿ ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ ಚಲುವ ನಾದವನಲ್ಲಿ ವಿದ್ಯ ಪೇಳುವನಲ್ಲಿ ಫಲದಲ್ಲಿ ಪ್ರತಿಕೂಲ ಇಲ್ಲದ ಸ್ಥಳದಲ್ಲಿ ಬೆಳೆದ ದರ್ಭಗಳಲ್ಲಿ ಅಗ್ನಿಯಲ್ಲಿ ಹರುವ ಜಲದಿಯಲ್ಲಿ ಜಾಂಬೂದ ನದಿಯಲ್ಲಿ ಶ್ಲೋಕದಲ್ಲಿ ಬಲಿಮುಖದ ಬಳಗದಲ್ಲಿ ಆಚಾರಶೀಲದಲ್ಲಿ ಘಳಿಗೆ ಆರಂಭದಲ್ಲಿ ಪಶ್ಚಿಮ ಭಾಗದಲ್ಲಿ ಪೊಳೆವ ಮಿಂಚಿನಲ್ಲಿ ಬಂಗಾರದಲ್ಲಿ ಇನಿತು ಕಾಲಕ್ಕೆ ಬಿಡದೆ ಸ್ಮರಿಸು ಕಪಿಲ ಪರಮಾತ್ಮನ. ಗೆಲುವುಂಟು ನಿನ್ನ ಗೆಲುವು ಸಂಸಾರದಿಂದ ವೇಗ ಕಲಿಯುಗದೊಳು ಕೊಂಡಾಡಿದವರಿಗೆ ಖಳರ ಅಂಜಿಕೆ ಇಲ್ಲ ನಿಂದಲ್ಲಿ ಶುಭಯೋಗ. ಬಲವೈರಿನುತ ನಮ್ಮ ವಿಜಯ ವಿಠ್ಠಲರೇಯ ಇಳೆಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರವಹಿಸಿದ. ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು ಹೃತ್ಕಮಲದೊಳಗೆ ವಿಜಯ ವಿಠ್ಠಲನ ಚರಣಾಬ್ಜ. ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು ಹೃತ್ಕಮಲದೊಳಗೆ ವಿಜಯ ವಿಠ್ಠಲನ ಚರಣಾಬ್ಜ. ಬಲಹಸ್ತದಲ್ಲಿ, ಬಲಹಸ್ತ ಅಂತಂದಾಗೆ ಈ ಕೀಲು, ನಾಭಿ ಅಂದರೆ ಯಜ್ಞಶಾಲೆಯಲ್ಲಿ ಕಂಗಳ ಕಪ್ಪಿನಲ್ಲಿ, ಇಲ್ಲಿ ನಾಭಿಯಲ್ಲಿ ಅಂತ ಬರುತ್ತೆ. ಬಲಹಸ್ತದಲ್ಲಿ ಅಂತಂದಾಗೆ ಈ ಭುಜದ ಕೀಳುದ್ರೊಳಗೆ ಅಂತ ಬರುತ್ತೆ ಅರ್ಥ. ಕಪಿಲ ಚಾರ್ವಾಂಗಾದಿ ರೂಪದಿ ಅಂಥೇಳಿ ಹರಿಕಥಾಮೃತ ಸಾರದ್ರೊಳಗೆ ಬರುತ್ತೆ. ಸಂಧಿಯೊಳಗೆ ಇರ್ತಾನೆ ಅಂಥೇಳಿ. ಹಾಗೆ ಬಲ ಕೈಯಾಗೆ ಇದ್ದು ಏನು ನಾವು ಮಾಡುವ ಪ್ರತಿಯೊಂದು ದೇವತಾ ಕಾರ್ಯ ಅಲ್ಲಿ ಇದ್ದು ಮಾಡಿಸ್ತಾನೆ. ಹೀಗೆ ಪಿತೃಕಾರ್ಯ ಆಗಿರ್ಬೋದು, ದೇವತರ್ಪಣ ಆಗಿರ್ಬೋದು, ಬಲಭುಜ ಸಂದಿನಾಗೆ ಇದ್ದು ದೇವತಾ ಕಾರ್ಯ, ಪಿತೃಕಾರ್ಯ, ಇಲ್ಲ ಈ ಇದು ಬ್ರಹ್ಮಯಜ್ಞ ಮಾಡೋದು ಎಲ್ಲ ಯಾವ್ಯಾವ ಗಂಡಸು ಮಕ್ಕಳು ಮಾಡೋದಾಗಿರ್ಬೋದು, ಹೆಣ್ಮಕ್ಳು ಮಾಡಿರ್ಬೋದು, ಏನೇ ಒಂದು ದೊಡ್ಡ ಕಾರ್ಯ ಮಾಡ್ತಾ ಇದ್ದೀವಿ ಅಂದಾಗೆ ಈ ಬಲಭುಜ ನಮಗೆ ಬೇಕು. ಆ ಬಲಭುಜದ ಸಂಧಿಯೊಳಗೆ ಕಪಿಲನಾಮಕ ಪರಮಾತ್ಮನು ಇದ್ದು ಮಾಡಿಸ್ತಾನೆ ಅಂಥೇಳಿ. ಹಾಗೆ ಯಜ್ಞಶಾಲೆಯಲ್ಲಿ ಕೂಡ ಇರ್ತಾನೆ. ಕಂಗಳ ಕಪ್ಪಿನಲ್ಲಿ, ಕಣ್ಣರೊಳಗೆ ಕಪ್ಪಂದು ಏನು ಗುಡ್ಡು ಇರತ್ತೇನೋ ಅದರೊಳಗೆ, ಹಾಗೆ ಹೃದಯ ಸ್ಥಾನದೊಳಗೆ, ಅದೇ ನಾಭಿರೊಳಗೆ,
ಜಲದಿ ಎಲ್ಲ ನೀರಿನಾಗೆ, ಹಾಗೆ ಗಂಗಾ ಸಂಗಮ ಅಂದರೆ ಇಲ್ಲಿ ಹೇಳಬೇಕು ಅಂತಂದಾಗೆ ಗಂಗೆ ಭೂಮಿಗೆ ಬರಲಕ್ಕೆ ಕಾರಣನೇ ಕಪಿಲ ರೂಪ ಪರಮಾತ್ಮ. ಆ 60,000 ಜನನ್ನ ಬೂದಿ ಮಾಡಿಬಿಡೋದು ಕಣ್ಣಿಂದ, ಅದಾದ ಮೇಲೆ ಮತ್ತೆ ಮುಂದಕ್ಕೆ ಬಂದು ಅವರು ಇದಕ್ಕೆ ಭಾಗೀರಥ ಬಂದು ತಮ್ಮ ಪಿತೃದೇವತೆಗಳಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂಥೇಳಿ ಗಂಗನ್ನ ಮೇಲಿಂದ ಕೆಳಗೆ ತೊಗೊಂಬರ್ತಾನೆ. ಸೊ ಅದು ಬರಲಿಕ್ಕೆ ಕಾರಣನೇ ಕಪಿಲನಾಮಕ ಪರಮಾತ್ಮ. ಅದಕ್ಕೆ ಗಂಗಾ ಸಂಗಮ, ಎಲ್ಲೆಲ್ಲಿ ಗಂಗಾ ಸಂಗಮಗಳಿರ್ತಾವೋ ಬೇರೆ ಬೇರೆ ನದಿಗಳಲ್ಲಿ, ನದಿ ಹತ್ತಿರ ಆಗಿರ್ಬೋದು ಅಥವಾ ಸಮುದ್ರದೊಳಗೆ ಗಂಗಾ ಸಂಗಮ ಆಗಿರ್ಬೋದು, ಎಲ್ಲೇ ಆಗಲಿ ಅಲ್ಲಿ. ಹಾಗೆ ಗಮನದಲ್ಲಿ ನಾವು ನಡೆಯುವಾಗ ಕಪಿಲಾಯ ನಮಃ. ಇವಾಗಿನ ಕಾಲದಾಗೆ ಹೊರಗೆ ಹೋದ್ರೇ ಎಷ್ಟೊಂದು ಕಷ್ಟಗಳಿರ್ತವೆ. ಕಪಿಲಾಯ ನಮಃ ಅಂತ ಅನ್ಕೊತ್ತ ಮನಸ್ಸಿನಾಗೆ ಹೋಗ್ತಾ ಇರಬೇಕು. ಹಾಗೆ ತುಳಸಿ ಪತ್ರದೊಳಗೆ, ಹಾಗೆ ತುರಗ ಅಂದರೆ ಕುದುರೆಯಲ್ಲಿ, ತುರುವಿನಲ್ಲಿ ಆಕಳ ಕರುವಿನಲ್ಲಿ, ಹಾಗೆ ಮಲಗುವ ಮನೆಯಲ್ಲಿ, ನಾವು ಮಲಗೋ ಮನೆಯಲ್ಲಿ, ಮಲಗೋ ಕೋಣೆರೊಳಗೆ, ಹಾಗೆ ನೈವೇದ್ಯ ಸಮಯದೊಳಗೆ ಅಂತಂದಾಗೆ ನಾವು ಏನೇ ಒಂದು ನೈವೇದ್ಯ ಮಾಡ್ತಾ ಇದ್ದೀವಿ ಅಂದರೆ ಕಣ್ಣರೊಳಗೆ, ನಮ್ಮ ಕಣ್ಣರೊಳಗೆ ಕಪಿಲನಾಮಕ ಪರಮಾತ್ಮ ಇರ್ತಾನೆ. ಆ ಕಣ್ಣಿನ ಕಪ್ಪಿನೊಳಗ್ಲಿಂದ ಫಸ್ಟ್ ಅದನ್ನು ನೋಡೋದೇ, ಆ ಪದಾರ್ಥಗಳನ್ನು ನೋಡೋದೇ ಕಪಿಲರೂಪಿ ಪರಮಾತ್ಮ. ಅದಕ್ಕೆ ನೈವೇದ್ಯ ಸಮಯದಲ್ಲಿ ಅಂತ ಹೇಳ್ತಾರೆ. ನೈವೇದ್ಯ ಸಮಯದಲ್ಲಿ ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ. ಇಲ್ಲಿ ನಾವು ಒಂದು ಕೆಲಸ ಮಾಡಿದಾಗೆ, ಈಗ ಇದೊಂದು ಯಾವುದೋ ಒಂದು ಪುಣ್ಯ ಕಾರ್ಯ ಮಾಡಿದ್ವಿ, ಆ ಕರ್ಮ ಮೋಚಕ ಅಂದರೆ ಕರ್ಮ ಹೋಗ್ಬಿಡತ್ತೆ. ಈಗಿನ ಕರ್ಮ ನಮ್ಮ ಜೊತೆಗೆ ಮಾಡಿಸ್ತಾನೆ. ಆ ಮಾಡಿಸೋ ಕಾಲದಾಗೆ ಏನೇ ಕರ್ಮ ಮಾಡಿದ್ರು, ಒಳ್ಳೆ ಕರ್ಮ ಕೆಟ್ಟದಾಗಿರ್ಬೋದು, ನಾವು ಒಂದು ಕರ್ಮ ಮಾಡ್ತಾ ಇದ್ದೀವಿ ಅಂತ ಅಂದಾಗೆ, ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗೆ ಅದು ಮಾಡಿದಾಗೆ ಅಲ್ಲಿ ಕಪಿಲನಾಮಕ ಪರಮಾತ್ಮ ಇರ್ತಾನೆ. ಹಾಗೆ ಚಲುವನಾದವನಲ್ಲಿ ವಿದ್ಯೆ ಪೇಳುವನಲ್ಲಿ, ಒಂದು ಗುರುಗಳು ಇದ್ದಾರೆ ಅಂದರೆ ಕಪಿಲರೂಪಿ ಪರಮಾತ್ಮ ಅಲ್ಲಿ ಗುರುಗಳರೊಳಗೆ ಇರ್ತಾನೆ. ಹಾಗೆ ಚಲುವನಾದವನಲ್ಲಿ ಇರ್ತಾನೆ. ಫಲದಲ್ಲಿ, ಹಣ್ಣುಗಳಲ್ಲಿ, ಪ್ರತಿಕೂಲ ಇಲ್ಲದ ಸ್ಥಳದಲ್ಲಿ, ತೊಂದರೆಗಳು ಇರಲಾರ್ದಾಗಿರೋ ಸ್ಥಳ, ಏಕಾಂತವಾಗಿ ಕೂತು ನಮ್ಮದು ನಾವು ದೇವರ ನಾಮಸ್ಮರಣೆ ಮಾಡ್ಕೋತಾ ಕೂಳ್ಳಕ್ಕೆ ಎಲ್ಲಿ ಎಲ್ಲಿ ಸ್ಥಳ ಅನುಕೂಲ ಇರುತ್ತೇನೋ ಅಲ್ಲಿ, ದರ್ಭಿಗಳಲ್ಲಿ, ಬೆಳೆದ ದರ್ಭಿಗಳಲ್ಲಿ, ಅಗ್ನಿಯಲ್ಲಿ, ಹರುವ ಜಲದಲ್ಲಿ, ಹರಿಯೋ ಜಲದೊಳಗೆ, ನೀರಾಗೆ, ಜಾಂಬೂದ ನದಿಯಲ್ಲಿ, ಮೇರು ಪರ್ವತ ದಕ್ಷಿಣ ದಿಕ್ಕಿನಾಗೆ ನೀಲದ ಹಣ್ಣು, ಅದು ಆ ನೀಲದ ಹಣ್ಣು ಇರುತ್ತೆ ಆ ಮೇರು ಪರ್ವತದೊಳಗೆ, ಅಲ್ಲಿ ಆ ನೀಲದ ಹಣ್ಣು, ಒಂದೊಂದು ಹಣ್ಣು ಆನೆ ಮಾತ್ರ ಗಾತ್ರ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ಒಡೆದಾಗೆ ಅದು ಏನು ನೀರು ಬರುತ್ತೆ ಅಲ್ಲ, ಅದು ಜಾಂಬೂದ ನದಿ ಅಂತ ಹೇಳ್ತಾರೆ. ಆ ನೀರಿನ ಅದರೊಳಗೆ ಏನೇ ಒಂದು ಹೋಗಿ ಇಟ್ಟರೆ ಅದನ್ನು ಬಂಗಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದು ಅಂತಲ್ಲಿ ಶ್ಲೋಕದಲ್ಲಿ, ಆಮೇಲೆ ಬಲಿಮುಖ ಬಳಗದಲ್ಲಿ, ಈ ಏನು ಬಲಿಗಳು ಕೊಡ್ತಾರಲ್ಲ, ದೇವತಾ ಬಲಿ ದೇವರ ಪೂಜೆಲಿಂದ, ಆಮೇಲೆ ಇದು ಪಿತೃದೇವತೆಗಳಿಗೆ ಅದೂರ್ಲಿಂದ ಭೂತಬಲಿ, ನೃಪಬಲಿ, ಯಾರು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು, ಬ್ರಹ್ಮಯಜ್ಞ ಮಾಡೋದು, ಇವೆಲ್ಲ 5 ಪ್ರಕಾರ ಬಲಿಗಳು ಏನಿರ್ತಾವೋ ಅದಕ್ಕೆ ಅಲ್ಲಿ. ಆಮೇಲೆ ಆಚಾರಶೀಲನು ಯಾರಿರ್ತಾರೋ ಅಲ್ಲಿ, ಘಳಿಗೆ ಆರಂಭದಲ್ಲಿ ಪಶ್ಚಿಮ ಭಾಗದಲ್ಲಿ ಅಂದರೆ ಸೂರ್ಯೋದಯದೊಳಗೆ, ಹಾಗೆ ಸೂರ್ಯ ಮುಳುಗೋ ಕಾಲಕ್ಕೆ, ಪೊಳೆವ ಮಿಂಚಿನಲ್ಲಿ ಬಂಗಾರದಲ್ಲಿ ಇನಿತು, ಮಿಂಚು ಬರ್ತಾ ಇರುತ್ತೆ ಅಲ್ಲಿ ಕಪಿಲನಾಮಕ ಪರಮಾತ್ಮನಿರ್ತಾನೆ. ಹಾಗೆ ಬಂಗಾರದೊಳಗೆ, ನಮಗೆ ಯಾವುದು ಬಂಗಾರ ಇರುತ್ತೇನೋ ಮನೆಯಲ್ಲಿ, ಅಲ್ಲಿ ಕಪಿಲನಾಮಕ ಪರಮಾತ್ಮನು ಇರ್ತಾನೆ. ಕಾಲ ಕಾಲಕ್ಕೆ ಯಾವಾಗೆ ನಾವು ಬಿಡಲಾರ್ದಾಗಿ ಎಲ್ಲೆಲ್ಲಿ ಅದು ನೋಡಿದ ತಕ್ಷಣ ಅಲ್ಲಿ ಕಣ್ಣು ಬಂಗಾರದ ಕಡೆ ಹೋಯಿತು ಅಂತಂದರೆ ಇದು ಚೆನ್ನಾಗಿದೆ ಅಂತ ಅಂಬೋದಕ್ಕಿಂತ ಅದರೊಳಗೆ ಕಪಿಲರೂಪಿ ಪರಮಾತ್ಮ ಇದ್ದಾನೆ ಅಂಬೋದು ಬರಬೇಕು. ಕಣ್ಣಿಂದ ಒಂದು ನೋಡ್ತಾ ಇದ್ದೀವಿ, ಒಳಗೆ ಕಪಿಲನಾಮಕ ಪರಮಾತ್ಮ ನಮ್ಮನ್ನು ತೋರಿಸ್ತಾ ಇದ್ದಾನೆ ಅಂತ ಬರಬೇಕು. ಹೀಗೆ ಏನೇನು ನಾವು ಕುದುರೆ ನೋಡಿದ್ದೀವಿ, ಕಪಿಲನಾಮಕ ಪರಮಾತ್ಮ ಇದ್ದಾನೆ. ಅದೇ ಆಕಳ ಕರು ನೋಡಿದ್ದೀವಿ, ಕಪಿಲನಾಮಕ ಪರಮಾತ್ಮ ಇದ್ದಾನೆ ಇಲ್ಲಿ. ಹೀಗೆ ನಮಗೆ ಅನುಸಂಧಾನಪೂರ್ವಕವಾಗಿ ಕಾಲ ಕಾಲಕ್ಕೆ ಬಿಡದೆ ಸ್ಮರಿಸಿ ಕಪಿಲ ಪರಮಾತ್ಮನ್ನ. ಗೆಲುವುಂಟು ನಿನ ಗೆಲುವು ಸಂಸಾರದಿಂದ, ಇದು ಹೀಗೆ ನಾವು ಅನ್ಕೋತಾ ಇದ್ದಾಗೆಲ್ಲ ಸಂಸಾರದಿಂದನೇ ಗೆಲುವು ಕೊಡ್ತಾನೆ ಸ್ವಾಮಿ. ಅಂದರೆ ನಾವು ಏನೇ ಸಂಸಾರದೊಳಗೆ ಇದ್ದು ಆ ಸ್ವಾಮಿಗೆ ನಾವು ಏನೇನು ಮಾಡ್ತಾ ಇದ್ದಿದ್ದು ಕೆಲಸ ಎಲ್ಲ ಅಲ್ಲಿ ದೇವರಿದ್ದಾನೆ ಎಂಬುದನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಸಾಕು, ನಮಗೆ ಪುನರಪಿ ಜನ್ಮ ಇಲ್ಲಾರ್ದಾಗೆ ಮೋಕ್ಷ ಕೊಡ್ತಾನೆ. ಕಲಿಯುಗದೊಳಗೆ ಈ ಥರ ಕೊಂಡಾಡಿದವರಿಗೆ ಖಳರ ಅಂಜಿಕೆ ಇಲ್ಲ. ಖಳರು ಅಂತಂದಾಗೆ ಎಷ್ಟೊಂದು ಖಳರು ಇರ್ತಾರೆ. ರಾಕ್ಷಸರು, ನಮ್ಮ ಎಡಗಡೆ ಇದ್ದ ರಾಕ್ಷಸರೇ ಇದ್ದಾರೆ ಮೊದಲು, ಅವರ ಅಂಜಿಕೆ ಇಲ್ಲಾರ್ದಾಗಿ ಮಾಡ್ತಾನೆ. ಅಂಜಿಕೆ ಇಲ್ಲ ನಿಂದಲ್ಲಿ ಶುಭಯೋಗ, ಬಲವೈರಿ ನುತ ನಮ್ಮ ವಿಜಯ ವಿಠಲರೇಯ.
ಇಳೆಯೊಳಗೆ ಇಲ್ಲಿ ಭೂಮಿಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರ ವಹಿಸಿದ್ದಾನೆ ಅಂತ ಹೇಳ್ತಾರೆ. ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು. ಅಜ್ಞಾನವನ್ನು ನಾಶನ ಮಾಡ್ತಾನೆ, ತಮವನ್ನು ಪರಿಚ್ಛೇದ ನಾಶನ ಮಾಡ್ತಾನೆ ಅಜ್ಞಾನ. ಈತನ ಸ್ಮರಣೆ ಮಾಡಿದರೆ ಸಾಕು, ಹೃತ್ಕಮಲದೊಳಗೆ, ನಮ್ಮ ಹೃದಯದ ಕಮಲದೊಳಗೆ ದೇವರ ಇದು ಚರಣವನ್ನು ನೋಡಿಸ್ತಾನೆ ಕಪಿಲನಾಮಕ ಪರಮಾತ್ಮ ಅಂತಂದರೆ ಇಲ್ಲಿ ಅಪರೋಕ್ಷ ಕೊಡ್ತಾನೆ. ನಮ್ಮ ಜೀವನ ಯೋಕ್ತಿ ಪ್ರಕಾರ ನಮಗೆ ಅಲ್ಲಿ ದೇವರ ಧ್ಯಾನ ಮಾಡಿಸಿ ಮುಕ್ತಿ ಕೊಡ್ತಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾದರೂ ತಪ್ಪುಗಳು ಹೇಳಿದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.